Everything is from Meesho. Hi guys, welcome back to Santyatenu YouTube channel. So ಇದೊಂಥರ ಡಿಫ್ರೆಂಟ್ ವ್ಲಾಗ್. ನನ್ನ ಚಾನಲಲ್ಲಿ ಲೈಕ್ ಫಸ್ಟ್ ಟೈಮ್ ಈ ಥರ ವ್ಲಾಗ್ ಮಾಡ್ತಿರೋದು. ಆ್ಯಕ್ಚುಲಿ ಬಂದು ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು. ಸೊ ನಾನು ಆಲ್ಮೋಸ್ಟ್ ಲೈಕ್ 6 to 7 ಜ್ಯುವೆಲ್ರಿ ಸೆಟ್ಸ್ ತಂದಿದ್ದೆ. ಸೊ ದೆನ್ ಐ ಥಾಟ್ ಇದನ್ನು ಶೋಕೇಶ್ ಮಾಡೋಣ ನಿಮ್ಮ ಹತ್ರ ಅಂತ. ಸೊ ಆಲ್ಮೋಸ್ಟ್ ಲೈಕ್ ನಾನು ಐ ಥಿಂಕ್ 7 ತೊಗೊಂಡಿದ್ದೀನಿ. ಫಸ್ಟ್ ನಾನು ಇವಾಗ ಹಾಕ್ಕೊಂಡಿರೋ ಇಯರಿಂಗ್ ಕೂಡ ಅದರಲ್ಲೇ ಬಂದಿದ್ದು. ಸೊ ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವಾಗ ಫಸ್ಟ್ ಒನ್ ಬಂದು ಈ ಸಿಲ್ವರ್ ಇಯರಿಂಗ್ಸ್. ಇದರಲ್ಲಿ ಆಲ್ಮೋಸ್ಟ್ ಲೈಕ್ 4 ಇಯರಿಂಗ್ಸ್ ಇದೆ. ಸೊ ಇದೊಂದು ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ರೌಂಡ್ ಶೇಪಲ್ಲಿದೆ. ಇದು ಇನ್ನೂ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಐ ಹೋಪ್ ಇದು ಕಾಣ್ತಿದೆ. ಆ್ಯಂಡ್ ನನಗೆ ಈ 4 ಸೆಟ್ಸಲ್ಲಿ ನನಗೆ ಈ ಟ್ರಯಾಂಗಲ್ ಥಿಂಗ್ ಇಷ್ಟ ಆಯಿತು. ಇದನ್ನು ನಾನು ಆಲ್ರೆಡಿ ಒಂದ್ಸಲ ಕಾಲೇಜ್ಗೆ ಹಾಕೊಂಡು ಒಂದು ರೀಲ್ ಕೂಡ ಮಾಡಿದ್ದೆ. ಇದು ಸ್ವಲ್ಪ ನನಗೆ ಈ ಶೇಪಿಂದ ಇಷ್ಟ ಆಯಿತು. ಈ 4 ಇಯರಿಂಗ್ಸ್ಗೆ ನಾನು ಕೊಟ್ಟಿದ್ದು 187 ರುಪೀಸ್. ಆ್ಯಂಡ್ ಇನ್ನೊಂದು ಲೈಕ್ ನಾನು 7 ಜ್ಯುವೆಲ್ರಿ ಸೆಟ್ಸ್ ಏನು ತೊಗೊಂಡೆ ಅದು ಕಂಪ್ಲೀಟ್ಲಿ ಮೀಶೋ ಥಿಂಗ್ಸ್. ನಾನು ಆನ್ಲೈನೆಲ್ಲ ಜಾಸ್ತಿ ಪ್ರಿಫರ್ ಮಾಡ್ತಿರಲಿಲ್ಲ, ಬಟ್ ಈ ಸಲ ನೋಡೋಣ ಅಂತ ಅಂದ್ಬಿಟ್ಟು ಒಂದಿಷ್ಟು ಆದ್ಮೇಲೆ ಇನ್ನೊಂದು ಆ ಥರ ಲಿಸ್ಟ್ ಬೆಳ್ಕೊಂಡೇ ಹೋಯ್ತು. ಸೊ ನಾನು ಈ 4 ಇಯರಿಂಗ್ಸ್ ಹಿಂಗೆ ನನ್ನ ನೀಲ್ ಪುಲಿಶ್ ಕಾಣಿಸ್ಲಿ. ಸೊ ಈ 4 ಇಯರಿಂಗ್ಸ್ ನಾನೇನು ತೋರಿಸಿದ್ನಲ್ಲ ಅದು ಕೂಡ ಎಲ್ಲ ಮೀಶೋಯಿಂದನೇ ತೊಗೊಂಡಿದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಈ ಪರ್ಪಲ್ ಲೈಟಿಂದ ಕಾಣಲ್ಲ, ಐ ಗೆಸ್ ಪರ್ಪಲ್ ಅಲ್ಲ, ಲ್ಯಾವೆಂಡರ್ ಶೀಡು. ಆ್ಯಕ್ಚುಲಿ ನಂದೊಂದು ಡ್ರೆಸ್ ತೊಗೊಂಡಿದ್ದೀನಿ ಲ್ಯಾವೆಂಡರ್ಗೆ ಬೇಕು ಅಂತ ಅಂದ್ಬಿಟ್ಟು ಸ್ಟೈಲ್ ಮಾಡೋಣ ಅಂತ 3 ಜೊತೆ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಮೇ ಬಿ 1 ಅಲ್ಲಿ ರಿಟರ್ನ್ ಅನ್ಸುತ್ತೆ. ಹಿಯರ್ ಇಟ್ ಈಸ್. ಆ್ಯಕ್ಚುಲಿ ಇದು ಲ್ಯಾವೆಂಡರ್ ಕಲರ್, ಅದು ಕಾಣ್ತಾ ಇಲ್ಲ. ಲೆಟ್ ಮಿ ವೇರ್ ಇಟ್. ಲ್ಯಾವೆಂಡರ್ ಕೆಳಗಡೆ ಲ್ಯಾವೆಂಡರ್ ಕಲರ್ ಇದೆ. ಹೋಪ್ ಯು ಕ್ಯಾನ್ ಸಿ ದ್ಯಾಟ್. ಆ್ಯಕ್ಚುಲಿ ನಾನು ಯಾವ ಇಂಟೆನ್ಷನಲ್ಲಿ 2 ಬುಕ್ ಮಾಡಿದೆ ಅಂದರೆ 2 ನೋಡೋಣ, 2ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಗ್ರ್ಯಾಜುಲಿ ನಂಗೆ ಬೇರೆ ಆರ್ಡರ್ಸ್ ಬರ್ತಾ ನಾನು ಇದು ರಿಟರ್ನ್ ಕೊಡಬೇಕು ಅಂತಲೇ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ 2 ನಾನೇ ಇಟ್ಕೋತಿದ್ದೀನಿ. ಬೇರೆ ಯಾರ್ದು ಹಂಗೆ ಮಾಡಿಲ್ಲ, ನನ್ನದೇ 2 ಆರ್ಡರ್ ಮಾಡಿದ್ದೆ. ಬಿಕಾಸ್ ಅವ್ರದ್ದೆಲ್ಲ ಗೋಲ್ಡ್ ಇತ್ತು. ಸೊ ಗೋಲ್ಡಲ್ಲಿ ಇನ್ನೇನು ಚೇಂಜಸ್ ಇರೋಲ್ಲ ಅಂತ ಅಂದ್ಬಿಟ್ಟು ಹಂಗೆ ನಾನು ಲ್ಯಾವೆಂಡರ್ದು 2 ಬುಕ್ ಮಾಡಿದ್ದೆ. ಸೊ ಸ್ವಲ್ಪ ಎಡ್ವರ್ಟ್ ಆಗೋಯ್ತು. ಸೊ ನೆಕ್ಸ್ಟ್ ನೆಕ್ಲೆಸ್ ಸೆಟ್ ಬಂದು ನಾನು ಆಗಲೇ ಹೇಳಿದ್ನಲ್ಲ ಲ್ಯಾವೆಂಡರ್ದು 2 ಬುಕ್ ಮಾಡಿದೆ ಅಂತ. ಸೊ ಹಿಯರ್ ಇಟ್ ಇಸ್. ಅದು ಕಾಣಲ್ಲ, ಸ್ವಲ್ಪ ನೀಟಾಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ನೋಡಿದ ತಕ್ಷಣ ಐ ಫೆಲ್ಟ್ ಲೈಕ್ ಐ ಕಾಂಟ್ ವೇಟ್ ಟು ವೇರ್ ಇಟ್ ಅಂತ. ಚೆನ್ನಾಗಿದೆ ಅಲ್ಲ? ಸೈಕಾಗಿದೆ. ನಾನು ಫೈನಲೈಸ್ ಮಾಡಿದ್ದು ಇದೇ ಹಾಕೊಳ್ಳೋಣ. ಅದೊಂದು ರೇಷ್ಮೆ ಲಂಗ ಬ್ಲೌಸ್ ತೊಗೊಂಡಿದ್ದೆ. ಸೊ ಅದು ಬಂದು ಆ್ಯಕ್ಚುಲಿ ಲ್ಯಾವೆಂಡರ್ ಆ್ಯಂಡ್ ಗೋಲ್ಡ್ ಇತ್ತು. ನಂಗೆ ಗೋಲ್ಡ್ ನೋಡಿದೆ, ಬಟ್ ವೈಟ್ ಸಿಲ್ವರ್ ಆ ಶೇಡ್ಸಲ್ಲೇ ಸಿಕ್ತಿತ್ತು ನಂಗೆ ಲ್ಯಾವೆಂಡರ್ಗೆ. ಬಟ್ ದೆನ್ ಐ ಥಾಟ್ ಓಕೆ ಇದು ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಐ ಟುಕ್ ದಿಸ್. ಸೊ ನಾನು ಫಸ್ಟ್ ಒನ್ ನಾನು ಇದು ಹೇಳಿದ್ನಲ್ಲ, ಐ ಥಿಂಕ್ ನಾನು ಇದಕ್ಕಿಂತ ಐ ಪ್ರಿಫರ್ ದಿಸ್. ಸೊ ಇದನ್ನೇ ಹಾಕೊಂಡು ಅಲ್ಲಿ ಪೋಸ್ಟ್ ಇನ್ ಇನ್ಸ್ಟಾ, ಯು ಗೈಸ್ ಕ್ಯಾನ್ ಸಿ. ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ ಬಂದು ಇದು ನನ್ನ ತಂಗಿಗೋಸ್ಕರ ತೊಗೊಂಡಿದ್ದು ಗೋಲ್ಡ್ ಥಿಂಗಲ್ಲಿ. ಸೊ ಈ ಚೋಕರ್ಗೆ ಇದೊಂದು ಬ್ಯೂಟಿಫುಲ್ ಜುಮ್ಕಾ ಬಂದಿದೆ, ಕೈಂಡ್ ಆಫ್ ಪಿಕಾಕ್. ಚೆನ್ನಾಗಿ ಕಾಣ್ತಿದೆಲ್ಲ. ಸೊ ಇದು ಅವಳ ಡ್ರೆಸ್ ಬಂದು ಬ್ಲೂ ಆ್ಯಂಡ್ ಪರ್ಪಲ್ ಶೇಡ್ ಇತ್ತು. ಸೊ ಬ್ಲೂ ಪರ್ಪಲ್ ಅಂದರೆ ಮ್ಯಾಚ್ ಆಗಲ್ಲ ಯಾವುದು ಅಂದ್ಬಿಟ್ಟು ಗೋಲ್ಡ್ ಡಿಸೆಂಟ್ ಆಗಿರುತ್ತೆ ಅಂತ ತರಿಸಿದೆ. ಆ್ಯಂಡ್ ಈ ಪಿಕಾಕ್ ಚೋಕರ್ ಅಂತೂ ನನ್ನ ಹತ್ರ ಇರಲಿಲ್ಲ. ಸೊ ಐ ಥಾಟ್ ಲೆಟ್ಸ್ ಗಿವ್ ಅ ಟ್ರೈ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 160 ರುಪೀಸ್. ನಾನು ಎಲ್ಲ ಹೇಳ್ದೆ ಮೀಶೋ ಅಂತ. ಎವ್ರಿಥಿಂಗ್ ಇಸ್ ಫ್ರಮ್ ಮೀಶೋ. ಆ್ಯಂಡ್ ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ ಬಂದು ನಮ್ಮಮ್ಮದು ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಕಾಸ್ಟ್ಲಿ ಇಷ್ಟು ತೊಗೊಂಡಿರೋದ್ರಲ್ಲಿ. ಆ್ಯಂಡ್ ಸ್ವಲ್ಪ ರಿಚ್ ಆಗೆಲ್ಲ ಕಾಣಿಸ್ತಿದೆ. ಅವರು ಗ್ರೀನೇ ಬೇಕು, ನನಗೆ ಗ್ರೀನಿಶ್ ಒಂಥರ ಲಾಂಗ್ ಚೈನ್ ಬೇಕು ಅಂತ ಕೇಳಿದರು. ಸೊ ಅದರಲ್ಲಿ ಹುಡುಕಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ವಿಲ್ ಸಿ ಹೆಂಗೆ ಕಾಣುತ್ತೆ ಅಂತ. ಇವಾಗ ನನ್ನ ಕೈ ನೋಡ್ಬಿಟ್ಟು ಭವಿಷ್ಯ ಹೇಳ್ಬಿಡ್ತಾ ಇರೋದು. ಸೊ ಇದ್ರ ನೆಕ್ಲೆಸ್ ಬಂದು ಯಪ್ಪ ಎಷ್ಟು ದೊಡ್ಡದ. ನೈಸಾ? ಸಕ್ಕದಾಗಿರುತ್ತೆ ಅದು ಪ್ಲೇನ್ ಸ್ಯಾರೀಸ್ ಹಾಕೊಂಡ್ರೆ.
ಫುಲ್ ರಾಜರಾಜೇಶ್ವರಿ ಫೀಲ್ಸ್. ಸೊ ಇದ್ರ ಪ್ರೈಸ್ ಬಂದು ಇಟ್ಸ್ 343 ರುಪೀಸ್. ಇದನ್ನ ನಾವು ಅಂಗಡಿಲೆಲ್ಲ ತೊಗೊಂಡಿದ್ರೆ ಡೆಫಿನೆಟ್ಲಿ ಒಂದು 1700 ಆ ಲೆವೆಲ್ಗೆ ಹೋಗಿರೋದು ಹೈಪ್. ನಾನು ಒಂದಿನ ಹಾಕೋತೀನಿ, ಸಕ್ಕತ್ತಾಗಿದೆ. ಸೊ ನಾನು ಇನ್ನೊಂದು ಕನ್ಫ್ಯೂಷನಲ್ಲಿ ಇನ್ನೊಂದು ಏನು ಕಿತಾಪತಿ ಮಾಡಿಬಿಟ್ಟೆ ಅಂದರೆ ಇನ್ನೊಂದು ಲ್ಯಾವೆಂಡರ್ ಬುಕ್ ಮಾಡಿಬಿಟ್ಟೆ. ಬಟ್ ಆ್ಯಕ್ಚುಲಿ ನಂಗೆ ಅದು ಇಷ್ಟನೂ ಆಗಲಿಲ್ಲ. ಸೊ ಐ ಆಮ್ ಥಿಂಕಿಂಗ್ ದಿಸ್ ಟು ರಿಟರ್ನ್. ಅದೇನಷ್ಟು ಕ್ವಾಲಿಟಿ ಅಂತಲ್ಲ, ಬಟ್ ಜಾಸ್ತಿ ಲ್ಯಾವೆಂಡರ್ಗಿಂತ ಜಾಸ್ತಿ ಸಿಲ್ವರೇ ಆಗೋಯ್ತು ಅಂತ ಐ ಫೆಲ್ಟ್. ಜಾಸ್ತಿ ಸಿಲ್ವರ್ ವೈಟಿಶ್ ಕಾಣ್ತಿದೆ. ಸೊ ಐ ಥಿಂಕ್ 90% ನಾನು ಇದನ್ನು ರಿಟರ್ನ್ ಮಾಡ್ತೀನಿ. ಇದ್ರ ಪ್ರೈಸ್ ಬಂದು 175 ರುಪೀಸ್ ಇನ್ಕ್ಲೂಡಿಂಗ್ ದಿಸ್. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಒನ್ ಬಂದು ಸೇಮ್ ಸಿಲ್ವರಲ್ಲೇ ತೊಗೊಂಡೆ ನಾನು 4 ಕಾಂಬೋಸಲ್ಲಿ. ಸೊ ಹಿಯರ್ ಇಟ್ ಈಸ್. ಥ್ಯಾಂಕ್ ಯು ಫಾರ್ ಯೋರ್ ಪರ್ಚೇಸ್. ನಾನು ಒಂದು ಡ್ರೆಸ್ ತೊಗೊಂಡಿದ್ದೆ, ಅದರಲ್ಲಿ ಹೆಂಗೆ ಸ್ಲಿಪ್ ಬರ್ತಿದ್ರು ಅಂದರೆ ಥ್ಯಾಂಕ್ ಯು ಫಾರ್ ಯೋರ್ ಪರ್ಚೇಸ್, ವಿ ಆರ್ ಎಕ್ಸ್ಟ್ರೀಮ್ಲಿ ಇನ್ ಲಾಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಏನೋ ರಿಟರ್ನ್ ಕೊಡಬಾರ್ದು ಅನ್ನೋದಕ್ಕೆ ಆ ಥರ ಹಾಕಿದ್ರು, ಏನೋ ನಂಗೆ ಗೊತ್ತಿಲ್ಲ. ನಾನು ರಿಟರ್ನು ಕೊಡಲಿಲ್ಲ. ಸೊ ಇವಾಗ ಇದನ್ನು ಹಾಕೊಂಡು ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಕುರ್ತಾ ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಐ ಟುಕ್ ದಿಸ್. ಇಷ್ಟುದ್ದ ಇಯರಿಂಗ್ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ. ಸಿಲ್ವರ್ ಸೆಟ್ಟಾ? ದೊಡ್ಡ ಆಯ್ತಾ? ಇಲ್ಲ, ಮಸ್ತ್ ಇದೆ, ನಂಗೆ ಇಷ್ಟ ಆದ ಇವು. ನಂಗೆ ಕಳ್ಸಿ. ಏನ್ ತಗೋಬೇಕು ಎಷ್ಟು? ಮೈ ವಿಶ್ ಸಾನ್ ಇದೆಯಾ? ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಒನ್. ಎಲ್ಲ ಸೇಮ್ ಅನಿಸ್ತಿದೆ, ಎಲ್ಲಲ್ಲ ಒಂದೊಂದು ಥರ ಯೂನಿಕ್ ಆಗಿದೆ. ಸೊ ಈ 4 ಕಾಂಬೋ ಪ್ರೈಸ್ ಬಂದು 150 ರುಪೀಸ್. ಸೊ ನೆಕ್ಸ್ಟ್ ಬಂದು ಆ್ಯಕ್ಚುಲಿ ಇದು ಇಯರಿಂಗ್ಸ್ ಜ್ಯುವೆಲ್ರೀಸ್ ರಿಲೇಟೆಡ್ ಅಲ್ಲ, ನಾನು ಹಾಗೆ ಒಂದು ಶೇಡ್ಸ್ ಬುಕ್ ಮಾಡಿದೆ. ಸೊ ಐ ಥಾಟ್ ಐಲ್ ಶೋ ಯು ಗೈಸ್. ಧೂಳೆಲ್ಲ ಆಗ್ಬಿಟ್ಟಿದೆ. ಸೊ ಇದು ಆ್ಯಕ್ಚುಲಿ ನಾನು ಆಚೆ ಎಲ್ಲ ಹಾಕೊಂಡು ಅದಕ್ಕೆಲ್ಲ ಏನು ತೊಗೊಂಡಿಲ್ಲ, ರೀಲ್ಸ್ಗೆ ಫೋಟೋಸ್ಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ತೊಗೊಂಡಿದ್ದು. ಇದು ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿದ್ದೀರಾ ಅಂದರೆ, ನನ್ನ ಅಕೌಂಟ್ ನೋಡಿದ್ದೀರಾ ಅಂದರೆ ನೀವು ನೋಡಿರ್ತೀರಾ. ಈಗ ನೋಡಿಲ್ಲ ಅಂದ್ರೆ ಇಲ್ಲಿ ನೋಡಿ. ನೋಡಿ ನಮ್ಮ ಅಕ್ಕ ಡೈಲಾಗ್ ಹೊಡೋದು, ನೀವು ನೋಡಿಲ್ಲ ಅಂದರೆ ಇಲ್ಲೇ ನೋಡ್ಬೇಕಂತೆ. ಸೊ ಇದೊಂದು ಆ್ಯಂಡ್ ಇದೇನು ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ದಿಸ್ ಇಸ್ ಕ್ವೈಟ್ ನೈಸ್. ಸೊ ಇದು ಯಾವ್ದು ಚೆನ್ನಾಗಿದೆ? ನಿಂಗೆ ಯಾವ್ದು ಇಷ್ಟ ಆಯಿತು? ಇದಾ? ನನಗೂ ಇದೆ ಇಷ್ಟ. ಸೊ ನೆಕ್ಸ್ಟ್ ಬಂದು ಇದು ಹೆಸರೇನು? ಐಸ್ ಕ್ಯೂಬ್ ಅಲ್ಲ, ದಿಸ್ ನಂಗೆ ಗೊತ್ತಿಲ್ಲ, ಐಸ್ ರೋಲರ್ ಸಮಥಿಂಗ್ ಏನೋ ಬರುತ್ತಲ್ಲ, ಲೈಕ್ ವಿ ಹ್ಯಾವ್ ಸೀನ್ ಇನ್ ಇನ್ಸ್ಟಾ ಅಲ್ವಾ, ಇನ್ಸ್ಟಾ ಥಿಂಗ್ ಆ್ಯಂಡ್ ಜಾಸ್ತಿ ಎಲ್ಲ ಅದರಿಂದನೇ ಇನ್ಫ್ಲುಯೆನ್ಸ್ ಆಗೋದು. ಸೊ ಇದು 3 ಕಲರ್ಸ್ ಇತ್ತು. ಸೊ ಸಿಂಗಲ್ ನೋಡಿದೆ, ಸಿಂಗಲ್ ಪ್ರೈಸ್ ಆಲ್ಮೋಸ್ಟ್ 70, 80, 90 ಬರ್ತಿತ್ತು. ಸೊ ಹೆಂಗೋ 3ಕ್ಕೂ ಆಲ್ಮೋಸ್ಟ್ ಅದೇ ರೇಂಜ್ ಇತ್ತು. ಸೊ ಅದಕ್ಕೆ ತೊಗೊಂಡೆ. ಆ್ಯಂಡ್ ಇದು ಹೆಂಗೆ ಅಂದರೆ ಇದರಲ್ಲಿ ಓಪನ್ ಮಾಡೋದಂತ ಏನಿಲ್ಲ, ಇಲ್ಲಿ ಕೆಳಗೆ ಹೋಲ್ ಥರ ಇದೆ, ಅಲ್ಲಿ ನೀರು ಫಿಲ್ ಮಾಡಿದ್ರೆ ಆಮೇಲೆ ಓಪನ್ ಮಾಡಿ ಯು ಕ್ಯಾನ್ ಅಪ್ಲೈ. ಅದು ಬೆಳಗ್ಗೆ ಎದ್ದು ಈ ಥರ ಐಸ್ ನೀರಿಗೆ ಫೇಸ್ ಡಿಪ್ ಮಾಡಬೇಕು ಅಂತೆಲ್ಲ ಅಂತಾರಲ್ಲ. ಸೊ ನಂಗೆ ಸ್ವಲ್ಪ ಜಾಸ್ತಿ ಶೀತ ಆಗುತ್ತೆ. ಸೊ ಆಲ್ಟರ್ನೇಟಿವ್ಗೋಸ್ಕರ ಇದು ತೊಗೊಂಡು ಐ ಕ್ಯಾನ್ ಯೂಸ್ ಇಟ್ ಅಂತ ಇದಕ್ಕೆ ತೊಗೊಂಡಿದ್ದು. ಆ್ಯಂಡ್ ನಮ್ಮನೆಯಲ್ಲಿಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು 3 ತೊಗೊಂಡೆ. 3ಕ್ಕೆ ಪ್ರೈಸ್ ಬಂದು 85 ರುಪೀಸ್ ಅಷ್ಟೇ. ಒಂದಕ್ಕೆ ಆಲ್ಮೋಸ್ಟ್ 65 ಇತ್ತು, ಬಟ್ ದೆನ್ ಐ ಥಾಟ್ 3 ಬರ್ತಿದೆಯಲ್ಲ 85ಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಒಂದು ನನ್ನ ಫ್ರೆಂಡ್ ಕೇಳಿದ್ದಾರೆ, ಒಂದು ನಮ್ಮ ಅಕ್ಕ ಕೇಳಿದ್ದಾರೆ. ಸೊ ಇದರಲ್ಲಿ ನನಗೆ ಲ್ಯಾವೆಂಡರ್ ಇಷ್ಟ ಆಯಿತು ಸ್ವಲ್ಪ. ಬೆಳೆಸಿ
ಏಯ್ ಆ್ಯಂಡ್ ಇದೇನಪ್ಪ ವಿಷಯ ಅಂದರೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ನನ್ನ ಕಬೋರ್ಡೋ ಜಾಗ ಇರಲಿಲ್ಲ ಇಡೋದಕ್ಕೆ. ಸೊ ಈ ಥರದೊಂದು ಬ್ಯಾಗ್ ಬೇಕಿತ್ತು ಅಂತ ಅಂದ್ಬಿಟ್ಟು ಐ ಜಸ್ಟ್ ಆರ್ಡರ್. ಇದು ಎಷ್ಟು ಬರುತ್ತೆ ಅಂದರೆ ಇಟ್ಕೊಬೋದು, ಲೈಕ್ ಆಲ್ಮೋಸ್ಟ್ 6 to 7 ಕ್ಲಾತ್ಸ್ ಇಟ್ಕೊಬೋದು. ಅದೇ ಗ್ರ್ಯಾಂಡ್ ಡ್ರೆಸ್ಸಿಗೆ ಮಾತ್ರ ನಾನು ಇದು ತೊಗೊಂಡಿದ್ದು. ಸೊ ಇಷ್ಟು ಸೈಜಲ್ಲಿದೆ, ಸ್ವಲ್ಪ ಜಾಸ್ತಿನೇ ಏನು ಬಟ್ಟೆ ಇಟ್ಕೊಬೋದು. ಇದು ಈ ಥರ 3 ಇದೆ, ಲೈಕ್ ಯು ಕ್ಯಾನ್ ಸಿ 3. ಇನ್ನೊಂದೆಲ್ಲೋ ಇಟ್ಬಿಟ್ಟಿದ್ದಾರೆ. ಇದು ಅಷ್ಟೇ ಇವತ್ತು ಆಫ್ಟರ್ನೂನ್ ಬಂದಿದ್ದು. ಸೊ ಇಷ್ಟು ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇದೇನು ನಾನು ತೊಗೊಂಡಿದ್ದೆವು ಎಲ್ಲ ಮೀಶೋ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್. ಯಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಂಧ್ಯಾ ತನು ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.